ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಧರ್ಮಸ್ಥಳ ಕೇಸ್ ದಿನದಿಂದ ದಿನಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡೆದುಕೊಳ್ತಾ ಇದ್ದು, ಇದೀಗ ಎಸ್ಐಟಿ ತೀವ್ರ ವಿಚಾರಣೆ ನಡೆಸ್ತಾ ಇದೆ. ಹೀಗಿರುವಾಗಲೇ ಬುರುಡೆ ಕೇಸ್ ನಲ್ಲಿ ಹಲವರ ಕೈವಾಡವಿದೆ ಅನ್ನೋದು ತಿಳಿದು ಬಂದಿದ್ದು, ಇದೇ ವಿಚಾರವಾಗಿ ಹಲವಾರು ಆಯಾಮಗಳಲ್ಲಿ ಎಸ್ಐಟಿ ತನಿಖೆಯನ್ನು ನಡೆಸ್ತಾ ಇದೆ. ಇದೇ ವೇಳೆ ಧರ್ಮಸ್ಥಳ ಕೇಸ್ಗೆ ಸಂಬಂಧಿಸಿದಂತೆ ಕೊಪ್ಪ ತಾಲೂಕಿನ ಗೌರಿಗದ್ದೆಯಲ್ಲಿರುವ ವಿನಯ್ ಗುರೂಜಿ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಧರ್ಮಸ್ಥಳ ಕೇಸ್ ವಿಚಾರವಾಗಿ ಹಲವಾರು ವಿಚಾರಗಳನ್ನ ಬಹಿರಂಗಪಡಿಸಿದ್ದಾರೆ. ಇದೇ ವೇಳೆ ಬುರುಡೆ ರಹಸ್ಯ ಬಯಲಾಗಿದ್ದು, ಗುಡ್ಡದಿಂದ ಬುರುಡೆ ತಂದುಕೊಟ್ಟಿದ್ದು ಸೌಜನ್ಯಾಳ ಮಾವ ಅಂತ ಹೇಳಲಾಗ್ತಾ ಇದೆ. ಅಲ್ಲದೆ ಅವರೊಂದಿಗೆ ಮತ್ತೊಬ್ಬರ ಹೆಸರು ಕೂಡ ಕೇಳಿ ಬಂದಿದೆ. ಈ ಬುರುಡೆ ಕೇಸ್ ನ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದ್ದಂತಹ ಚಿನ್ನಯ್ಯ ಇದೀಗ ಜೈಲು ಪಾಲಾಗಿದ್ದಾನೆ. ಶಿವಮೊಗ್ಗ ಜೈಲು ಸೇರಿದಂತಹ ಬುರುಡೆ ಚಿನ್ನಯ್ಯ ಕಾರಾಗೃಹಕ್ಕೆ ಬರ್ತಾ ಇದ್ದಂತೆ ಕಣ್ಣೀರು ಹಾಕಿದ್ದಾನಂತೆ. ಮತ್ತೊಂದೆಡೆ ಯೂಟ್ಯೂಬರ್ ಚಂದನ್ ಅವರು ಸುಮಂತ್ ಆರೋಪಕ್ಕೆ ಸಾಕ್ಷಿ ಸಮೇತ ತಿರುಗೇಟನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಧರ್ಮಸ್ಥಳ ಕೇಸ್ ನಲ್ಲಿ ಏನೆಲ್ಲ ನಡೀತಾ ಇದೆ, ನಿಮಗೆ ಗೊತ್ತಿರದ ಕೆಲವೊಂದಿಷ್ಟು ಇನ್ಸೈಡ್ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ಧರ್ಮಸ್ಥಳ ಕೇಸ್ ನಲ್ಲಿ ದೊಡ್ಡ ಷಡ್ಯಂತ್ರ ನಡೆದಿದೆ ಅಂತ ನಿಮ್ಗೆ ಅನಿಸ್ತಾ ಇದ್ಯಾ? ಒಂದ್ ವೇಳೆ ಅನ್ಸಿದ್ರೆ ಅದರ ಹಿಂದೆ ಯಾರಿರಬಹುದು ಅಂತ ಕಮೆಂಟ್ ಮಾಡಿ, ಹಾಗೂ ವಿಡಿಯೋಗೆ ಲೈಕ್ ಕೊಡೋ ಮೂಲಕ ಈ ಕೇಸ್ ನಲ್ಲಿ ತಪ್ಪಿತಸ್ಥರಿಗೆ ಶಿಕ್ಷೆಯಾಗಲಿ ಅಂತ ಬೆಂಬಲಿಸಿ. ಧರ್ಮಸ್ಥಳ ಪ್ರಕರಣದಲ್ಲಿ ಎಸ್ಐಟಿ ಅಧಿಕಾರಿಗಳು ಬುರುಡೆ ರಹಸ್ಯವನ್ನ ಬಯಲಿಗೆ ಎಳಿತಾ ಇದ್ದಾರೆ. ತೀವ್ರ ವಿಚಾರಣೆ ವೇಳೆ ಗಿರೀಶ್ ಮಠಣ್ಣನವರ್ ಬುರುಡೆ ಕೊಟ್ಟಿದ್ದು ಯಾರು ಎಂಬ ಸೀಕ್ರೆಟ್ ಅನ್ನ ರಿವೀಲ್ ಮಾಡಿದ್ದಾರೆ. ಈ ಬುರುಡೆ ತಂದು ಕೊಟ್ಟಿದ್ದು ಬೇರೆ ಯಾರು ಅಲ್ಲ, ವಿಠಲ್ ಗೌಡ. ಈ ವಿಠಲ್ ಗೌಡ ಸೌಜನ್ಯಾಳ ಮಾವ. ನೇತ್ರಾವತಿ ಸ್ನಾನಘಟ್ಟದ ಸಮೀಪದಲ್ಲಿರುವಂತಹ ಬಂಗ್ಲೆಗುಡ್ಡದ ಕಾಡಿಂದ ವಿಠಲ್ ಗೌಡ ಬುರುಡೆ ಹುಡುಕಿ ತಂದಿರುವ ಬಗ್ಗೆ ಮಾಹಿತಿ ಸಿಕ್ಕಿದೆಯಂತೆ. ಸ್ಪಾಟ್ ನಂಬರ್ 11A ಇಂದ ಸ್ವಲ್ಪ ದೂರದಲ್ಲೇ ತಲೆ ಬುರುಡೆ ಸಿಕ್ಕಿದೆಯಂತೆ. ಈ ಸ್ಥಳದಲ್ಲಿ ಬುರುಡೆ ಮಾತ್ರ ಪತ್ತೆಯಾಗಿದೆ ಅಂತ ವಿಠಲ್ ಗೌಡ ಹೇಳಿದ್ದಾರೆ ಅಂತ ಹೇಳಲಾಗ್ತದೆ. ಮರದ ಕೆಳಗೆ ಭೂಮಿಯ ಮೇಲ್ಭಾಗದಲ್ಲಿ ದೊರೆತಿದ್ದ ತಲೆ ಬುರುಡೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಬುರುಡೆ ದೊರೆತಂತಹ ಸ್ಥಳದಲ್ಲಿ ಎಸ್ಐಟಿ ಅಧಿಕಾರಿಗಳು ಅಸ್ಥಿಪಂಜರಕ್ಕಾಗಿ ಹುಡುಕಾಟ ನಡೆಸ್ತಾ ಇದ್ದಾರೆ. ಇದಷ್ಟೇ ಅಲ್ಲದೆ ಬಂಗ್ಲೆಗುಡ್ಡದಿಂದ ತಲೆ ಬುರುಡೆ ತಂದಿರುವಂತಹ ವಿಠಲ್ ಗೌಡನ ತೀವ್ರ ವಿಚಾರಣೆ ನಡೀತಾ ಇದ್ದು, ಆತ್ಮಹತ್ಯೆ ಮಾಡಿಕೊಂಡ ಮೃತದೇಹದ ತಲೆ ಬುರುಡೆ ಎತ್ಕೊಂಡು ಬಂದಿದ್ದಾರೆ ಎನ್ನಲಾಗಿದೆ. ಈ ವಿಠಲ್ ಗೌಡಗೆ ಪ್ರದೀಪ್ ಗೌಡ ಎಂಬಾತ ಸಹಾಯ ಮಾಡಿದ್ದಾನೆ. ಕಾಡಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ಬಗ್ಗೆ ಮಾಹಿತಿ ತಿಳಿದಿತ್ತು. ಒಂದು ದಿನ ವಿಠಲ್ ಗೌಡ ಬಂಗ್ಲೆಗುಡ್ಡಕ್ಕೆ ಹೋಗಿ ಬುರುಡೆಯನ್ನ ನೋಡ್ಕೊಂಡು ಬಂದಿದ್ದಾನೆ. ನಂತರ ಸಹಾಯಕ್ಕಾಗಿ ಪ್ರದೀಪ್ ಗೌಡನನ್ನ ಜೊತೆಗೆ ಕರ್ಕೊಂಡು ಹೋಗಿ ತಂದಿದ್ದಾನೆ ಎನ್ನಲಾಗಿದೆ. ಸದ್ಯ ಬುರುಡೆ ಎಲ್ಲಿಂದ ಸಿಕ್ಕಿದೆ ಅನ್ನೋದ್ರ ಪ್ರಕರಣ ಭೇದಿಸಿರುವಂತಹ ಪೊಲೀಸರು ಸ್ಥಳ ಮಹಾಜರು ಪ್ರಕ್ರಿಯೆ ನಡೆಸ್ತಾ ಇದ್ದಾರೆ. ಇದು ಒಂದು ಕಡೆಯಾದ್ರೆ, ಮತ್ತೊಂದೆಡೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿ ಚಿನ್ನಯ್ಯಗೆ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ. ಬೆಳ್ತಂಗಡಿ ಜೆಎಂಎಫ್ಸಿ ಕೋರ್ಟ್ ಆದೇಶ ಹಿನ್ನೆಲೆ ಚಿನ್ನಯ್ಯಗೆ ನ್ಯಾಯಾಂಗ ಬಂಧನ ವಿಧಿಸಿ ಶಿವಮೊಗ್ಗ ಜೈಲ್ಗೆ ಶಿಫ್ಟ್ ಮಾಡಲಾಗಿದೆ. ಬೆಳಗಿನ ಜಾವ 1:20ಕ್ಕೆ ಶಿವಮೊಗ್ಗದ ಜೈಲಿಗೆ ಚಿನ್ನಯ್ಯನನ್ನ ಶಿಫ್ಟ್ ಮಾಡಲಾಗಿದ್ದು, ಇಂದಿನಿಂದ ಕಾವೇರಿ ಬ್ಯಾರೆಕ್ ನಲ್ಲಿ ಚಿನ್ನಯ್ಯ ಇರಲಿದ್ದಾನೆ. ಭದ್ರತಾ ದೃಷ್ಟಿಯಿಂದ ಚಿನ್ನಯ್ಯನನ್ನ ಶಿವಮೊಗ್ಗಗೆ ರವಾನಿಸಲಾಗಿದ್ದು, 850ಕ್ಕೂ ಹೆಚ್ಚು ಕೈದಿಗಳು ಇರುವಂತಹ ಜೈಲು ಇದಾಗಿದೆ. ಇನ್ನು ಚಿನ್ನಯ್ಯ ಶಿವಮೊಗ್ಗ ಜೈಲಿಗೆ ಸೇರಿದಾಗ ಕಣ್ಣೀರು ಇಟ್ಟಿದ್ದಾನಂತೆ. ಶಿವಮೊಗ್ಗ ಕಾರಾಗೃಹದ ಬಳಿ ವಾಹನದಿಂದ ಇಳಿದು ಹೋಗುವಾಗ ಪೊಲೀಸರಿಗೆ ಧನ್ಯವಾದ ಹೇಳಿ ಟಾಟಾ ಮಾಡಿದ್ದಾನೆ. ಎಲ್ಲರಿಗೂ ಧನ್ಯವಾದ ಅಂತ ಹೇಳಿದ ಬಳಿಕ ಕಣ್ಣೀರು ಇಟ್ಟಿದ್ದಾನೆ. ಬೆಳ್ತಂಗಡಿ ಕೋರ್ಟ್ ನಿಂದ ಶಿವಮೊಗ್ಗಕ್ಕೆ ಹೋಗುವಾಗ ಪಶ್ಚಾತ್ತಾಪದಲ್ಲಿದ್ದ ಎನ್ನಲಾಗಿದೆ. ಈ ಎಲ್ಲದರ ಮಧ್ಯೆ ಇದೀಗ ಈ ಪ್ರಕರಣದ ಬಗ್ಗೆ ಕೊಪ್ಪ ತಾಲೂಕಿನ ಗೌರಿಗದ್ದೆಯಲ್ಲಿರುವಂತಹ ವಿನಯ್ ಗುರೂಜಿ ಅವರು ಮಾತನಾಡಿದ್ದಾರೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ಹೊಸ ತಿರುವುಗಳು ಪಡಿತಾ ಇದೆ. ನಾನು ಪಾಸಿಟಿವ್ ಪಾರ್ಟ್ ಗಳನ್ನ ಮಾತ್ರ ಕಣ್ಣಾರೆ ನೋಡಿದ್ದೇನೆ. ನೆಗೆಟಿವ್ ಪಾರ್ಟ್ ಇನ್ನು ತನಿಖೆಯಲ್ಲಿದೆ. ನೆಗೆಟಿವ್ ಪಾರ್ಟ್ ಪ್ರೂವ್ ಆದ್ರೆ ಅದು ಬೇರೆ ಪ್ರಶ್ನೆಯಾಗೋ ತನಕ ನಾವು ಕಮೆಂಟ್ ಮಾಡೋದು ಅಷ್ಟು ಸರಿಯಾಗಿ ಕಾಣಲ್ಲ. ಕಣ್ಣಾರೆ ಕಂಡಿದ್ದನ್ನ ಇನ್ನೊಮ್ಮೆ ಪರಿಶೀಲನೆ ಮಾಡಿ ನೋಡಿ. ಅಂದಹಾಗೆ ಆ ದೇವಸ್ಥಾನಕ್ಕೆ ಕನ್ನಡದ ಜನತೆ ದೇಶಾದ್ಯಂತ ಬೆಲೆ ಕೊಡುವವರು ಇದ್ದಾರೆ. ಇವತ್ತಿಗೂ ಕೂಡ ಮಂಜುನಾಥನ ಹೆಸರನ್ನ ಹೇಳಿಯೇ ಮನೆಯಿಂದ ಹೊರಗೆ ಹೋಗುವ ಸುಮಾರು ಜನ ಆ ನಂಬಿಕೆಯನ್ನ ಇಟ್ಕೊಂಡಿದ್ದಾರೆ. ಧರ್ಮಸ್ಥಳವೇ ಯಾಕೆ ಟಾರ್ಗೆಟ್? ನಮ್ಮ ಮನೆ ಬಳಿ ಇರುವಂತಹ ಸಣ್ಣ ತಿಮ್ಮಪ್ಪನ ದೇವಸ್ಥಾನ ಯಾಕೆ ಟಾರ್ಗೆಟ್ ಆಗ್ತಾ ಇಲ್ಲ? ನನ್ಗನ್ಸುತ್ತೆ ಇಲ್ಲಿ ದೇವಸ್ಥಾನ ಟಾರ್ಗೆಟ್ ಅಲ್ಲ, ದೇವಸ್ಥಾನದ ಟ್ರೆಜರಿ ಟಾರ್ಗೆಟ್ ಆಗ್ತಾ ಇದೆ. ಜಗತ್ತಿನಲ್ಲಿ ಫ್ರೀ ಸಿಗೋದು ಎರಡೇ ವಸ್ತು, ಅದು ಕಮೆಂಟ್ ಮತ್ತು ಕಾಂಪ್ಲಿಮೆಂಟ್. ಅವೆರಡು ಫ್ರೀ ಆಗಿ ಸಿಗೋದು, ಅದನ್ನ ಫ್ರೀ ಆಗಿ ಬಿಟ್ಬಿಡೋದು ಒಳ್ಳೇದು ಅಂತ ನನ್ಗನ್ಸುತ್ತೆ ಅಂತ ವಿನಯ್ ಗುರೂಜಿ ಅವರು ಹೇಳಿದ್ದಾರೆ. ಇನ್ನು ಇದೇ ವೇಳೆ ನಿಮ್ಮ ವಿರುದ್ಧ ಷಡ್ಯಂತರ ಅಥವಾ ಅಂತಹದ್ದು ಮಾಡಿದ್ರು ಕೇರ್ ಮಾಡಬೇಡಿ. ನೋ ಕಾಂಪ್ಲಿಮೆಂಟ್, ನೋ ಕಮೆಂಟ್ ಏನೇ ಆದ್ರೂ ಕೂಡ ಅದಕ್ಕೆ ವಾಕ್ ಸ್ವಾತಂತ್ರ್ಯ ಅಲ್ವಾ? ಈ ರೀತಿ ಷಡ್ಯಂತರ ಮಾಡೋರಿಗೆ ಏನಂತ ಹೇಳೋದು? ಸೊ ಅಜೆಂಡಾ ಇಲ್ಲದೆ ಗೊಂಬೆ ಆಟ ಆಡ್ತಿದೆ ಅಂದ್ರೆ ಗೊಂಬೆ ಹಿಂದ್ಗಡೆ ಸ್ಕ್ರಿಪ್ಟ್ ರೈಟರ್ ಯಾರೋ ಒಬ್ರು ಇರ್ತಾರೆ. ಒಳ್ಳೆಯದರ ಹಿಂದೆ ಕೂಡ ಇರ್ತಾರೆ, ಕೆಟ್ಟದರ ಹಿಂದೆ ಕೂಡ ಇರ್ತಾರೆ. ಸರ್ಕಾರ ಅದರ ತನಿಖೆಯನ್ನ ಮಾಡಿದಾಗ ಈ ಮರದ ತಾಯಿ ಬೇರು ತೆಗೆಯೋ ತನಕ ಮರ ಸಾಯೋದಿಲ್ಲ. ಸರ್ಕಾರ ಈ ಸೈಡ್ ಬೇರುಗಳನ್ನೆಲ್ಲ ತನಿಖೆ ಮಾಡ್ತಾ ಇದೆ. ಆದ್ರೆ ತಾಯಿ ಬೇರಿಗೆ ಬಂದಾಗ ಮಾತ್ರ ಅದಕ್ಕೆ ಔಷಧಿ ಕೊಡಬಹುದು ಅಂತ ವಿನಯ್ ಗುರೂಜಿ ಅವರು ಹೇಳಿದ್ದಾರೆ. ಧರ್ಮಸ್ಥಳ ಪ್ರಕರಣದಲ್ಲಿ ವಿವಾದದ ಕೇಂದ್ರ ಬಿಂದು ತಲೆಬುರುಡೆಯ ಮೂಲ ಪತ್ತೆ ಹಚ್ಚುವಲ್ಲಿ ಎಸ್ಐಟಿ ಅಧಿಕಾರಿ
ಅಧಿಕಾರಿಗಳು ಯಶಸ್ವಿಯಾಗಿದ್ದು ಸೌಜನ್ಯ ಅವರ ಮಾವ ವಿಠಲ್ ಗೌಡ ಅವರನ್ನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತೀವ್ರ ವಿಚಾರಣೆಗೆ ಒಳಪಡಿಸಿ ಸ್ಥಳ ಮಹಜರು ನಡೆಸಿದ್ದಾರೆ. ಮೂಲಗಳ ಪ್ರಕಾರ ಚಿನ್ನಯ್ಯನನ್ನ ವಾಪಸ್ ಕರೆತಂದಿದ್ದೇ ವಿಠಲ್ ಗೌಡ ಅಂತ ಹೇಳಲಾಗ್ತಾ ಇದೆ. ಸೌಜನ್ಯ ಅವರಿಗೆ ನ್ಯಾಯ ಕೊಡಿಸಲು ತಾವು ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರನ್ನ ಭೇಟಿ ಮಾಡಿದಾಗ ತಮಗೆ ಸಕಾರಾತ್ಮಕ ಸ್ಪಂದನೆ ಸಿಗಲಿಲ್ಲ ಎಂದು ವಿಠಲ್ ಗೌಡ ಅವರು ಹೇಳಿಕೆ ನೀಡಿದ್ದು ಹಲವು ಅನುಮಾನಗಳು ಮೂಡುವಂತೆ ಮಾಡಿದ್ದಾರೆ. ಇನ್ನು ಸೌಜನ್ಯ ಅವರ ಮಾವ ಪಾಂಗಳದ ವಿಠಲ್ ಗೌಡ ಧರ್ಮಸ್ಥಳ ಸಮೀಪ ಬಂಗ್ಲೆ ಗುಡ್ಡದಿಂದ ತಲೆಬುರುಡೆಯನ್ನು ತಂದು ಗಿರೀಶ್ ಮಠಣ್ಣನವರಿಗೆ ನೀಡಿದ್ದರು. ಅಲ್ಲಿಂದ ಜಯಂತಿಗೆ ವರ್ಗಾವಣೆಯಾಗಿತ್ತು. ಅಂತಿಮವಾಗಿ ಚಿನ್ನಯ್ಯ ಅದೇ ಬುರುಡೆಯನ್ನ ಪೊಲೀಸರ ಮುಂದೆ ಹಾಜರುಪಡಿಸಿ ಪ್ರಕರಣಕ್ಕೆ ಸ್ಫೋಟಕ ತಿರುವು ದೊರೆಯುವಂತೆ ಮಾಡಿದ್ದಾನೆ ಅಂತ ಹೇಳಲಾಗಿದೆ. ಧರ್ಮಸ್ಥಳ ಗ್ರಾಮದ ಬಂಗ್ಲೆಗುಡ್ಡ ಪ್ರದೇಶದಿಂದ ಬುರುಡೆ ತಂದಿದ್ದಾಗಿ ವಿಠಲ್ ಗೌಡ ಹೇಳಿಕೆ ನೀಡಿದ್ದಾನೆ. ಆತನಿಗೆ ಪಡಂಗಡಿ ನಿವಾಸಿ ಪ್ರದೀಪ್ ಗೌಡ ಸಹಕಾರ ನೀಡಿದ್ದ ಎಂದು ಹೇಳಲಾಗ್ತಾ ಇದೆ. ಈ ಇಬ್ಬರೊಂದಿಗೆ ಎಸ್ಐಟಿ ಅಧಿಕಾರಿಗಳು ನಿನ್ನೆ ಸ್ಥಳ ಮಹಜರು ನಡೆಸಿದ್ದಾರೆ. ಬಂಗ್ಲೆಗುಡ್ಡದ ಬಯಲಿನಲ್ಲಿ ಬಿದ್ದಿದ್ದ ಬುರುಡೆಯನ್ನು ತಂದಿದ್ದಾಗಿ ವಿಠಲ್ ಗೌಡ ಹೇಳಿದ್ರು. ಆ ಸ್ಥಳವನ್ನ ಆಗಿದ್ರೆ ಮತ್ತಷ್ಟು ಶವ ಸಿಗಬಹುದು ಅಂತ ನಂಬಿದ್ದಾಗಿ ಹೇಳಿದ್ದಾರೆ. ಅದರಂತೆ ಚಿನ್ನಯ್ಯನಿಗೆ ಮಾಹಿತಿ ನೀಡಿದ್ದು ಆತ ತಲೆಬುರುಡೆ ಸಿಕ್ಕ ಜಾಗವನ್ನ 11A ಅಂತ ಗುರುತಿಸಿದ್ದಾಗಿ ಹೇಳಿದ್ದಾನೆ. ಆರಂಭದಲ್ಲಿ ತಲೆಬುರುಡೆಯನ್ನ ಚಿನ್ನಯ್ಯ ತಂದುಕೊಟ್ಟು ತಾನು ಧರ್ಮಸ್ಥಳದಲ್ಲಿ ಅತ್ಯಾಚಾರ ಹಾಗೂ ಕೊಲೆಯಾದ ನೂರಾರು ಶವಗಳನ್ನ ಧರ್ಮಸ್ಥಳದ ಸುತ್ತಮುತ್ತ ಹೂತು ಹಾಕಿದ್ದೇನೆ ಅಂತ ಹೇಳಿದ. ನ್ಯಾಯಾಧೀಶರ ಮುಂದೆ ಈ ಹೇಳಿಕೆಯನ್ನು ದಾಖಲಿಸಿದ್ದ. ಇದು ಭಾರಿ ಪ್ರಮಾಣದಲ್ಲಿ ಸುದ್ದಿಯಾಗಿತ್ತು. ಹೀಗಾಗಿಯೇ ಸರ್ಕಾರ ಎಸ್ಐಟಿಯನ್ನು ರಚನೆ ಮಾಡಿತ್ತು. ವಿಚಾರಣೆ ನಡೆಸಿದ ಬಳಿಕ ಆರೋಪಗಳಲ್ಲಿ ಉರುಳಿಲ್ಲ ಎಂದು ಖಚಿತವಾಗಿದ್ದು ಈಗ ಷಡ್ಯಂತರ ಮಾಡಿದವರ ಪತ್ತೆಗೆ ಎಸ್ಐಟಿ ತೀವ್ರ ಸ್ವರೂಪದ ತನಿಖೆ ನಡೆಸ್ತಾ ಇದೆ. ತನಿಖೆಯ ಭಾಗವಾಗಿ ತಲೆಬುರುಡೆ ಮೂಲದ ಬೆನ್ನು ಹತ್ತಿ ಬೆಂಗಳೂರಿನ ಜಯಂತ್ ಟಿ ಅವರ ಮನೆಯಲ್ಲಿ ಶೋಧ ಕಾರ್ಯಾಚರಣೆ ನಡೆಸಲಾಯಿತು. ಸೌಜನ್ಯ ಪ್ರಕರಣದಲ್ಲಿ ಹೋರಾಟ ನಡೆಸ್ತಾ ಇದ್ದ ಮಹೇಶ್ ಶೆಟ್ಟಿ ತಿಮ್ಮಾರೋಡಿ ಅವರ ಮನೆಯನ್ನು ಸಹ ಶೋಧಿಸಿ ಅವರನ್ನ ವಿಚಾರಣೆ ಮಾಡಲಾಯಿತು. ಶ್ರೀ ಕ್ಷೇತ್ರದ ಬಗ್ಗೆ ವಿಡಿಯೋ ಮಾಡಿದ ಹಲವಾರು ಯೂಟ್ಯೂಬರ್ ಗಳನ್ನ ತನಿಖೆಗೊಳಪಡಿಸಲಾಗಿದೆ. ಧರ್ಮಸ್ಥಳ ವಿರುದ್ಧ ಷಡ್ಯಂತರ ಕುರಿತಂತೆ ಎಸ್ಐಟಿ ಅಧಿಕಾರಿಗಳು ನಿನ್ನೆ ತಡರಾತ್ರಿಯವರೆಗೂ ಗಿರೀಶ್ ಮಠಣ್ಣನವರ್, ಜಯಂತ್ ಟಿ, ಅಭಿಷೇಕ್ ಸೇರಿದಂತೆ ಹಲವರನ್ನ ವಿಚಾರಣೆ ನಡೆಸಿದ್ದಾರೆ. ಒಟ್ಟಾರೆಯಾಗಿ ಇದೀಗ ಎಸ್ಐಟಿ ತನಿಖೆಯಿಂದ ಎಲ್ಲಾ ಬಟಾ ಬಯಲಾಗಿದ್ದು ಇನ್ನು ತನಿಖೆ ಪ್ರಗತಿಯಲ್ಲಿರೋದ್ರಿಂದ ಈ ಕೇಸ್ ಇನ್ನು ಯಾವ ಟ್ವಿಸ್ಟ್ ಬೇಕಾದ್ರೂ ಪಡೆದುಕೊಳ್ಳಬಹುದು. ಯಾಕಂದ್ರೆ ಇದು ಹೀಗೆ ಆಗಿರುತ್ತೆ ಅಂತ ನಾವು ಹೇಳ್ತಾ ಇಲ್ಲ, ಬದಲಿಗೆ ಹೀಗೆ ಆಗಿದೆಯಂತೆ ಅಂತ ಸುದ್ದಿ ಮಾಧ್ಯಮಗಳು, ಡಿಜಿಟಲ್ ವೆಬ್ಸೈಟ್ ಗಳಲ್ಲಿ ಸುದ್ದಿಗಳನ್ನ ಬಿತ್ತರಿಸಲಾಗ್ತಾ ಇದೆ. ಅದರ ರೆಫರೆನ್ಸ್ ಇಟ್ಕೊಂಡು ಈ ಸುದ್ದಿಯನ್ನ ಮಾಡಲಾಗಿದೆ. ಈ ಮಾಹಿತಿ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಇನ್ನು ನಮ್ಮ ಚಾನೆಲ್ ನಲ್ಲಿ ಇಂತಹ ಅನೇಕ ಕುತೂಹಲಕಾರಿ ವಿಡಿಯೋಗಳು ಇವೆ, ಅವುಗಳನ್ನು ನೋಡಿ ಪ್ರೋತ್ಸಾಹಿಸಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.